ವಿಕಲಚೇತನ ಸುದ್ದಿ ಬುಲೆಟಿನ್. ಭಾರತ ಮತ್ತು ಪ್ರಪಂಚದಾದ್ಯಂತ ವಿಕಲಚೇತನ ಹಾಗೂ ಒಳಗೊಳ್ಳುವಿಕೆ ಕ್ಷೇತ್ರದ ಪ್ರಮುಖ ಬೆಳವಣಿಗೆಗಳ ಸಾಪ್ತಾಹಿಕ ಸಾರಾಂಶ. ಈ ಬುಲೆಟಿನ್ ಜುಲೈ 1ರಿಂದ ಜುಲೈ 7, 2026 ಸಾಪ್ತಾಹಿಕ ಆವೃತ್ತಿಯಾಗಿದೆ. ಸುದ್ದಿಯನ್ನು ಓದುತ್ತಿರುವವರು ಮಿತ್ರಜ್ಯೋತಿಯ ಸ್ವಯಂ ಸೇವಕಿ ಶಾರದಾ. ಸುದ್ದಿಯನ್ನು ಸಂಗ್ರಹಿಸಿ ಪ್ರಸ್ತುತಪಡಿಸಿದವರು ಉಡಾನ್ ಎಂಪವರ್ಮೆಂಟ್ ಟ್ರಸ್ಟ್ ಮತ್ತು ರೇಡಿಯೋ ಉಡಾನ್. ಒಳಗೊಳ್ಳುವಿಕೆ ಮತ್ತು ಸಬಲೀಕರಣಕ್ಕಾಗಿ ಭಾರತದ ಮೊದಲ ಆನ್ಲೈನ್ ಸಮುದಾಯ ರೇಡಿಯೋ. ಸಹಯೋಗ ಮಿತ್ರಜ್ಯೋತಿ ಸಂಸ್ಥೆ, ಬೆಂಗಳೂರು. ರಾಷ್ಟ್ರೀಯ ಸುದ್ದಿ. ಭಾರತದಲ್ಲಿ ವಿಶೇಷ ಅಗತ್ಯವುಳ್ಳ ಬಹುಪಾಲು ಮಕ್ಕಳು ಇನ್ನೂ ಗುರುತಿಸಲ್ಪಟ್ಟಿಲ್ಲ. ಭಾರತದಾದ್ಯಂತ ವಿಶೇಷ ಅಗತ್ಯವುಳ್ಳ ಮಕ್ಕಳಲ್ಲಿ ಬಹುಪಾಲು ಮಕ್ಕಳು ಇಂದಿಗೂ ಗುರುತಿಸಲ್ಪಡದೆ ಉಳಿದಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಎಚ್ಚರಿಸಿದ್ದಾರೆ. ಇದರಿಂದಾಗಿ ಹಲವು ಮಕ್ಕಳು ಆರಂಭಿಕ ಹಸ್ತಕ್ಷೇಪ, ಒಳಗೊಳ್ಳುವ ಶಿಕ್ಷಣ ಮತ್ತು ಗುರಿಯಿಟ್ಟ ಬೆಂಬಲದಿಂದ ವಂಚಿತರಾಗಿದ್ದಾರೆ. ಇಂತಹ ಮಕ್ಕಳ ಶಿಕ್ಷಣದ ಹಕ್ಕನ್ನು ಖಾತ್ರಿಪಡಿಸಲು ಸಮಯೋಚಿತ ಗುರುತಿಸುವಿಕೆಯೇ ಮೊದಲ ಹಾಗೂ ಅತ್ಯಂತ ನಿರ್ಣಾಯಕ ಹೆಜ್ಜೆ ಎಂದು ಸಚಿವರು ಒತ್ತಿ ಹೇಳಿದರು. ಯಾವುದೇ ವಿಕಲಚೇತನ ಮಗು ಮುಖ್ಯವಾಹಿನಿ ಶಿಕ್ಷಣ ವ್ಯವಸ್ಥೆಯಿಂದ ಹೊರಗುಳಿಯದಂತೆ ಪರೀಕ್ಷಣೆ, ನಕ್ಷೆಗಾರಿಕೆ ಮತ್ತು ಬೆಂಬಲ ವ್ಯವಸ್ಥೆಗಳನ್ನು ಬಲಪಡಿಸಬೇಕೆಂದು ಅವರು ಕರೆ ನೀಡಿದರು. ಈ ಮಾಹಿತಿಯ ಮೂಲ ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್. ಆಂಧ್ರಪ್ರದೇಶದಲ್ಲಿ ವಿಕಲಚೇತನ ಪ್ರಮಾಣೀಕರಣ ಪ್ರಕ್ರಿಯೆಗೆ ಪುನರ್ರಚನೆ. ಆಂಧ್ರಪ್ರದೇಶ ಸರ್ಕಾರವು ತನ್ನ ವಿಕಲಚೇತನ ಪ್ರಮಾಣೀಕರಣ ವ್ಯವಸ್ಥೆಯಲ್ಲಿ ಮಹತ್ವದ ಸುಧಾರಣೆ ಘೋಷಿಸಿದೆ. ಥ್ಯಾಲಸೀಮಿಯಾ, ಹಿಮೋಫಿಲಿಯಾ ಮತ್ತು ಸಿಕಲ್ ಸೆಲ್ ಕಾಯಿಲೆಯಂತಹ ರಕ್ತ ಹಾಗೂ ಆನುವಂಶಿಕ ಸ್ಥಿತಿಗಳನ್ನು, ಜೊತೆಗೆ ಆಟಿಸಂ ಮತ್ತು ಆಸಿಡ್ ದಾಳಿಯಿಂದ ಬದುಕುಳಿದವರಂತಹ ಹೊಸ ವರ್ಗಗಳನ್ನು ರಾಜ್ಯವು 21 ವರ್ಗಗಳ ಒಂದೇ ಕೇಂದ್ರೀಕೃತ ಸಂಪೂರ್ಣ ಡಿಜಿಟಲ್ ತಂತ್ರಾಂಶ ಜಾಲದಲ್ಲಿ ಸಂಯೋಜಿಸಿದೆ. ಇದರೊಂದಿಗೆ ಮೌಲ್ಯಮಾಪನವನ್ನು ಸರಳಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ವಿಕಲಚೇತನ ಪ್ರಮಾಣಪತ್ರ ಪಡೆಯುವ ಪ್ರಕ್ರಿಯೆಯನ್ನು ವೇಗವಾಗಿ, ಪಾರದರ್ಶಕವಾಗಿ ಮತ್ತು ಸುಲಭವಾಗಿಸಲು SADAREM ಪ್ರಮಾಣೀಕರಣ ವೇದಿಕೆಗೆ ಸುಧಾರಣೆಗಳನ್ನು ಘೋಷಿಸಲಾಗಿದೆ. ಈ ಮಾಹಿತಿಯ ಮೂಲ ದ ಡಿಸಬಿಲಿಟಿ ವೀಕ್ಲಿ ಬೈ ಮಲ್ಟಿಪ್ಲೈ. ಚಂಡೀಗಢ 8 ತಿಂಗಳಾದರೂ RPWD ಕಾಯ್ದೆ ಅಡಿ ನೋಂದಣಿ ಇಲ್ಲದೆ ನಡೆಯುತ್ತಿರುವ ಗ್ರೂಪ್ ಹೋಮ್ ಕಾರ್ಯಾರಂಭ ಮಾಡಿ 8 ತಿಂಗಳಾದ ನಂತರವೂ ಚಂಡೀಗಢದ ವಿಕಲಚೇತನರಿಗಾಗಿ ಇರುವ ಒಂದು ಸಣ್ಣ ಗ್ರೂಪ್ ಹೋಮ್ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ RPWD ಆಕ್ಟ್ 2016 ಅಡಿಯಲ್ಲಿ ಕಡ್ಡಾಯವಾದ ನೋಂದಣಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಎಂದು ವರದಿಯಾಗಿದೆ. ಈ ಲೋಪವು ನಿಯಂತ್ರಣ ಮೇಲ್ವಿಚಾರಣೆ, ನಿವಾಸಿಗಳ ಸುರಕ್ಷತೆ ಮತ್ತು ಹೊಣೆಗಾರಿಕೆಯ ಬಗ್ಗೆ ವಿಕಲಚೇತನ ಹಕ್ಕುಗಳ ಪರ ಹೋರಾಟಗಾರರಲ್ಲಿ ಆತಂಕ ಮೂಡಿಸಿದೆ. ಇಂತಹ ಎಲ್ಲಾ ಹೋಮ್ಗಳು ಹಾಗೂ ಸಂಸ್ಥೆಗಳು ಕಾಯ್ದೆಯಡಿ ನಿಗದಿಪಡಿಸಿದ ನೋಂದಣಿ ಮತ್ತು ಆರೈಕೆ ಗುಣಮಟ್ಟದ ನಿಯಮಗಳನ್ನು ಪಾಲಿಸುವಂತೆ ಅಧಿಕಾರಿಗಳು ಖಾತ್ರಿಪಡಿಸಬೇಕೆಂಬ ಒತ್ತಾಯ ಮತ್ತೆ ಕೇಳಿಬಂದಿದೆ. ಈ ಮಾಹಿತಿಯ ಮೂಲ ಹಿಂದೂಸ್ತಾನ್ ಟೈಮ್ಸ್. ದಂತ ವೈದ್ಯಕೀಯ ಪಠ್ಯಕ್ರಮ ಪರಿಷ್ಕರಣೆಯಲ್ಲಿ ವಿಕಲಚೇತನ ಒಳಗೊಳ್ಳುವ ಸುಧಾರಣೆಗಳಿರಬೇಕು. 2026 ಮಾರ್ಚ್ನಲ್ಲಿ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಸ್ಥಾನವನ್ನು ಪಡೆದ ಹೊಸದಾಗಿ ರಚಿತವಾದ ರಾಷ್ಟ್ರೀಯ ದಂತ ಆಯೋಗ NDC ದಂತ ವೈದ್ಯಕೀಯ ಪಠ್ಯಕ್ರಮದ ಪರಿಷ್ಕರಣೆ ಕೈಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಆ ಸುಧಾರಣೆಗಳು ವಿಕಲಚೇತನ ಒಳಗೊಳ್ಳುವಂತಿರಬೇಕು ಎಂದು ಒಂದು ನಿಯತಕಾಲಿಕದ ಲೇಖನ ಒತ್ತಾಯಿಸಿದೆ. ಬೌದ್ಧಿಕ, ಬೆಳವಣಿಗೆಯ ಮತ್ತು ದೈಹಿಕ ವಿಕಲಚೇತನ ಹೊಂದಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತೆ ಭವಿಷ್ಯದ ದಂತವೈದ್ಯರನ್ನು ದಂತ ಶಿಕ್ಷಣವು ಸಜ್ಜುಗೊಳಿಸಬೇಕು ಎಂದು ಅದು ವಾದಿಸಿದೆ. ವಿಕಲಚೇತನರು ಬಾಯಿಯ ಆರೋಗ್ಯ ಸೇವೆಯಿಂದ ವಂಚಿತರಾಗದಂತೆ ತಡೆರಹಿತ ಕ್ಲಿನಿಕ್ಗಳು, ಸಂವೇದನಾಶೀಲತೆ ಮತ್ತು ವಿಶೇಷ ಆರೈಕೆ ದಂತ ವೈದ್ಯಕೀಯದಲ್ಲಿ ಮೀಸಲಾದ ತರಬೇತಿಗೆ ಇದು ಕರೆ ನೀಡಿದೆ. ಈ ಮಾಹಿತಿಯ ಮೂಲ ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್. ಕರ್ನಾಟಕ ವಿಶೇಷ ಸುದ್ದಿ. ಕರ್ನಾಟಕ ಕೇಡರ್ನ IAS ಅಧಿಕಾರಿ ವಿ ವಿದ್ಯಾವತಿ ಅವರಿಗೆ
ಸಮಾಜ ಕಲ್ಯಾಣದ ಹೆಚ್ಚುವರಿ ಹೊಣೆ. ಪ್ರಸ್ತುತ ವಿಕಲಚೇತನರ ಸಬಲೀಕರಣ ಇಲಾಖೆ ಡಿಇಪಿಡಬ್ಲ್ಯೂಡಿ ದಿವ್ಯಾಂಗಜನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ 1991ನೇ ಬ್ಯಾಚ್ನ ಕರ್ನಾಟಕ ಕೇಡರ್ ಐಎಎಸ್ ಅಧಿಕಾರಿ ವಿ ವಿದ್ಯಾವತಿ ಅವರಿಗೆ ಸಮಾಜ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಕಾರ್ಯದರ್ಶಿಯ ಹೆಚ್ಚುವರಿ ಹೊಣೆಗಾರಿಕೆ ವಹಿಸಲಾಗಿದೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಡಿಒಪಿಟಿ ಹೊರಡಿಸಿದ ಆದೇಶದ ಪ್ರಕಾರ ಇಲಾಖೆಯ ಕಾಯಂ ಕಾರ್ಯದರ್ಶಿಯ ಗೈರು ಹಾಜರಿಯ ಅವಧಿಯಲ್ಲಿ 2026ರ ಜುಲೈ 8ರಿಂದ 25ರವರೆಗೆ ಅವರು ಈ ಹೆಚ್ಚುವರಿ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರದಲ್ಲಿ 3 ದಶಕಗಳಿಗೂ ಹೆಚ್ಚಿನ ಆಡಳಿತ ಅನುಭವ ಹೊಂದಿರುವ ವಿದ್ಯಾವತಿ ಅವರು ಸಮಾಜ ಕಲ್ಯಾಣ ಮತ್ತು ವಿಕಲಚೇತನ ಸಬಲೀಕರಣ ಕ್ಷೇತ್ರದ ಕಾರ್ಯಗಳಿಗಾಗಿ ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದ್ದಾರೆ. ಈ ಮಾಹಿತಿಯ ಮೂಲ ಎಪಿಎಸಿ ಮೀಡಿಯಾ. ಪ್ಯಾರಾ ಕ್ರೀಡೆಯ ಸುದ್ದಿ. ಹ್ಯುಂಡೈ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿಯಲ್ಲಿ ಭಾರತಕ್ಕೆ 10 ಪದಕಗಳು. ಝೆಕ್ ಗಣರಾಜ್ಯದ ನೊವೆ ಮೆಸ್ಟೋದಲ್ಲಿ ನಡೆದ ಹ್ಯುಂಡೈ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿಯ 2ನೇ ಹಂತದಲ್ಲಿ ಭಾರತವು ಉತ್ತಮ ಪ್ರದರ್ಶನ ನೀಡಿ 10 ಪದಕಗಳೊಂದಿಗೆ ಮರಳಿದೆ. ರಿಕರ್ವ್ ಮತ್ತು ಕಾಂಪೌಂಡ್ ಎರಡೂ ವಿಭಾಗಗಳಲ್ಲಿ ಭಾರತೀಯ ಪ್ಯಾರಾ ಬಿಲ್ಲುಗಾರರು ಮಿಂಚಿದ್ದು, ಹರ್ವಿಂದರ್ ಸಿಂಗ್, ಭಾವನಾ, ಶೀತಲ್ ದೇವಿ ಮತ್ತು ಪಾಯಲ್ ನಾಗ್ ಅವರ ಪ್ರದರ್ಶನ ಗಮನ ಸೆಳೆಯಿತು. ಈ ಪದಕ ಸಾಧನೆಯು ಅಂತಾರಾಷ್ಟ್ರೀಯ ಪ್ಯಾರಾ ಬಿಲ್ಲುಗಾರಿಕೆಯಲ್ಲಿ ಭಾರತದ ನಿರಂತರವಾಗಿ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ. ಈ ಮಾಹಿತಿಯ ಮೂಲ ದ ಡಿಸೆಬಿಲಿಟಿ ವೀಕ್ಲಿ ಬೈ ಮಲ್ಟಿಪ್ಲೈ. ಅಂತಾರಾಷ್ಟ್ರೀಯ ಸುದ್ದಿ. ರಾಷ್ಟ್ರೀಯ ದಿನಾಚರಣೆ ಮೆರವಣಿಗೆಯಲ್ಲಿ ಮೊದಲ ಬಾರಿಗೆ ವಿಕಲಚೇತನರ ತಂಡ ಸೇರಿಸಲಿರುವ ಸಿಂಗಾಪುರ. ಸಿಂಗಾಪುರವು ತನ್ನ 2026ರ ರಾಷ್ಟ್ರೀಯ ದಿನಾಚರಣೆ ಮೆರವಣಿಗೆಯಲ್ಲಿ ಮೊದಲ ಬಾರಿಗೆ 16 ವಿಕಲಚೇತನರ ಪ್ರತ್ಯೇಕ ಪಥಸಂಚಲನ ತಂಡವನ್ನು ಸೇರಿಸಲಿದೆ. ಸಿಂಗಾಪುರ ಡಿಸೆಬಿಲಿಟಿ ಸ್ಪೋರ್ಟ್ಸ್ ಕೌನ್ಸಿಲ್ ಎಸ್ಡಿಎಸ್ಸಿ ಸಹಯೋಗದಲ್ಲಿ ಆಯೋಜಿಸಲಾದ ಈ ತಂಡದಲ್ಲಿ ವಿವಿಧ ದೈಹಿಕ ವಿಕಲಚೇತನ ಹಾಗೂ ಆಟಿಸಂ ಹೊಂದಿರುವ ಸದಸ್ಯರು ಇದ್ದಾರೆ. ವೀಲ್ಚೇರ್ ರ್ಯಾಂಪ್ಗಳು, ಶಾಂತ ಕೊಠಡಿಗಳು ಮತ್ತು ಗೈಡ್ ಡಾಗ್ ಪ್ರಯೋಗಗಳಂತಹ ಪ್ರವೇಶಾರ್ಹತಾ ಸೌಲಭ್ಯಗಳನ್ನು ಮೆರವಣಿಗೆಯಲ್ಲಿ ಅಳವಡಿಸಲಾಗುತ್ತದೆ. ದೇಶದ ಅತಿದೊಡ್ಡ ರಾಷ್ಟ್ರೀಯ ಉತ್ಸವಗಳಲ್ಲಿ ಒಂದರಲ್ಲಿ ವಿಕಲಚೇತನ ಒಳಗೊಳ್ಳುವಿಕೆಗೆ ಇದು ಮಹತ್ವದ ಮೈಲಿಗಲ್ಲಾಗಿದೆ. ಈ ಮಾಹಿತಿಯ ಮೂಲ ದ ಡಿಸೆಬಿಲಿಟಿ ವೀಕ್ಲಿ ಬೈ ಮಲ್ಟಿಪ್ಲೈ. ವಿಕಲಚೇತನರಿಗಾಗಿ 15ನೇ ಪಂಚವಾರ್ಷಿಕ ಯೋಜನೆ ಪ್ರಕಟಿಸಿದ ಚೀನಾ. ಚೀನಾ ತನ್ನ ವಿಕಲಚೇತನರ ರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ 2026ರಿಂದ 2030ರ 15ನೇ ಪಂಚವಾರ್ಷಿಕ ಯೋಜನೆಯನ್ನು ಆರಂಭಿಸಿದ್ದು, 7 ಆದ್ಯತಾ ಕ್ಷೇತ್ರಗಳಲ್ಲಿ 32 ಪ್ರಮುಖ ಉಪಕ್ರಮಗಳನ್ನು ಪ್ರಕಟಿಸಿದೆ. ಪುನರ್ವಸತಿ ಸೇವೆಗಳ ವಿಸ್ತರಣೆ, ಒಳಗೊಳ್ಳುವ ಶಿಕ್ಷಣ ಮತ್ತು ಉದ್ಯೋಗದ ಬಲವರ್ಧನೆ, ಪ್ರವೇಶಾರ್ಹತೆ ಸುಧಾರಣೆ, ಸಾಮಾಜಿಕ ಭದ್ರತೆ ವೃದ್ಧಿ ಹಾಗೂ ಸ್ವತಂತ್ರ ಜೀವನಕ್ಕೆ ಬೆಂಬಲ ನೀಡಲು ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ನಂತಹ ನವೀನ ತಂತ್ರಜ್ಞಾನಗಳ ಬಳಕೆಗೆ ಈ ಯೋಜನೆ ಒತ್ತು ನೀಡುತ್ತದೆ. ಮುಂದಿನ 5 ವರ್ಷಗಳಲ್ಲಿ ವಿಕಲಚೇತನರಿಗಾಗಿ 10 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿಯನ್ನು ಇದು ಹೊಂದಿದೆ. ಈ ಮಾಹಿತಿಯ ಮೂಲ ದ ಡಿಸೆಬಿಲಿಟಿ ವೀಕ್ಲಿ ಬೈ ಮಲ್ಟಿಪ್ಲೈ. ಅವಕಾಶ. ಉದ್ಯೋಗ ಪ್ರಕಟಣೆ. ಐಬಿಪಿಎಸ್ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ದೃಷ್ಟಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳು. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಐಬಿಪಿಎಸ್ ಭಾಗವಹಿಸುವ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ಗಳ ಸಾಮಾನ್ಯ ನೇಮಕಾತಿ ಪ್ರಕ್ರಿಯೆ ಸಿಆರ್ಪಿಗಾಗಿ ಪೂರ್ವಭಾವಿ ಮತ್ತು ಮುಖ್ಯ ಆನ್ಲೈನ್ ಪರೀಕ್ಷೆ ನಡೆಸಲಿದೆ. ಸ್ಪೆಷಲಿಸ್ಟ್ ಆಫೀಸರ್ ಕೆಡರ್ನಲ್ಲಿ ದೃಷ್ಟಿ ವಿಕಲಚೇತನ ಅಭ್ಯರ್ಥಿಗಳಿಗೆ 6 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಅವುಗಳ ವಿವರ ಹೀಗಿದೆ. ಬ್ಯಾಂಕ್ ಆಫ್ ಬರೋಡಾನಲ್ಲಿ ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ ಸ್ಕೇಲ್ 1 ಹುದ್ದೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ ಸ್ಕೇಲ್ 1ರ 1 ಹುದ್ದೆ,
ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಐಟಿ ಆಫೀಸರ್ ಸ್ಕೇಲ್ 1 ಹುದ್ದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಐಟಿ ಆಫೀಸರ್ ಸ್ಕೇಲ್ 1 ಹುದ್ದೆ, ಕೆನರಾ ಬ್ಯಾಂಕ್ನಲ್ಲಿ ಲಾ ಆಫೀಸರ್ ಸ್ಕೇಲ್ 1 ಹುದ್ದೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಲಾ ಆಫೀಸರ್ ಸ್ಕೇಲ್ 1 ಹುದ್ದೆ. ಈ ಹುದ್ದೆಗಳಿಗೆ ಬೇಕಾದ ಶೈಕ್ಷಣಿಕ ವಿದ್ಯಾರ್ಹತೆ ಹೀಗಿದೆ. ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ ಸ್ಕೇಲ್ 1 ಹುದ್ದೆಗೆ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಪಶುವೈದ್ಯ ವಿಜ್ಞಾನ, ಹೈನುಗಾರಿಕೆ ವಿಜ್ಞಾನ, ಮೀನುಗಾರಿಕೆ ವಿಜ್ಞಾನ, ಕೃಷಿ ಜೈವಿಕ ತಂತ್ರಜ್ಞಾನ, ಆಹಾರ ವಿಜ್ಞಾನ ತಂತ್ರಜ್ಞಾನ, ಹೈನು ತಂತ್ರಜ್ಞಾನ, ಕೃಷಿ ಇಂಜಿನಿಯರಿಂಗ್, ರೇಷ್ಮೆ ಕೃಷಿ, ಮೀನುಗಾರಿಕೆ ಇಂಜಿನಿಯರಿಂಗ್ ಅಥವಾ ಸಂಬಂಧಿತ ವಿಷಯದಲ್ಲಿ 4 ವರ್ಷಗಳ ಪದವಿ. ಐಟಿ ಆಫೀಸರ್ ಸ್ಕೇಲ್ 1 ಶೈಕ್ಷಣಿಕ ವಿದ್ಯಾರ್ಹತೆ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್ ಮತ್ತು ದೂರಸಂಪರ್ಕ ಅಥವಾ ಸಂವಹನ ಅಥವಾ ಇನ್ಸ್ಟ್ರುಮೆಂಟೇಷನ್ನಲ್ಲಿ 4 ವರ್ಷಗಳ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ ಪದವಿ ಅಥವಾ ಸಂಬಂಧಿತ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ DOE-ACC ಬಿ ಮಟ್ಟ ಉತ್ತೀರ್ಣರಾದ ಪದವೀಧರರು. ಲಾ ಆಫೀಸರ್ ಸ್ಕೇಲ್ 1 ಹುದ್ದೆಗೆ ಕಾನೂನಿನಲ್ಲಿ ಪದವಿ, LLB ಮತ್ತು ಬಾರ್ ಕೌನ್ಸಿಲ್ನಲ್ಲಿ ವಕೀಲರಾಗಿ ನೋಂದಣಿ ಹೊಂದಿರುವುದು ಶೈಕ್ಷಣಿಕ ವಿದ್ಯಾರ್ಹತೆಯಾಗಿದೆ. ವಯಸ್ಸು 20 ರಿಂದ 30 ವರ್ಷ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 21, 2026. ಆನ್ಲೈನ್ ಅರ್ಜಿಯನ್ನು ibpsreg.ibps.in/crpsPXVIMY26 ಮೂಲಕ ಸಲ್ಲಿಸಬಹುದು. ಕಾಲ್ ಲೆಟರ್ ಮತ್ತು ಅಧಿಕೃತ ಜಾಲತಾಣ www.ibps.in. ವಿವರವಾದ ಅಧಿಸೂಚನೆಗೆ PDF ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಯನ್ನು EYWAY ಅಲ್ಲಿ ನೋಡಿ. ಸಹಾಯವಾಣಿ ಸಂಖ್ಯೆ 8800004334. ಈ ಸುದ್ದಿಯನ್ನು ನಿಮಗಾಗಿ ಸಂಗ್ರಹಿಸಿ ಪ್ರಸ್ತುತಪಡಿಸಿದವರು ಉಡಾನ್ ಎಂಪವರ್ಮೆಂಟ್ ಟ್ರಸ್ಟ್, ರೇಡಿಯೋ ಉಡಾನ್. ಒಳಗೊಳ್ಳುವಿಕೆ ಮತ್ತು ಸಬಲೀಕರಣಕ್ಕಾಗಿ ಭಾರತದ ಮೊದಲ ಆನ್ಲೈನ್ ಸಮುದಾಯ ರೇಡಿಯೋ. ಸಹಯೋಗ ಮಿತ್ರಜ್ಯೋತಿ ಸಂಸ್ಥೆ, ಬೆಂಗಳೂರು. ಸುದ್ದಿಯನ್ನು ಓದಿದವರು ಮಿತ್ರಜ್ಯೋತಿಯ ಸ್ವಯಂ ಸೇವಕಿ ಶಾರದಾ. ಧನ್ಯವಾದಗಳು.